ಸರಿ, ಇವತ್ತು ಮೀನು ವ್ಯಾಪಾರಕ್ಕೆ ಮೀನನ್ನ ತಕೊಂಡು ಹೋಗಪ್ಪ. ನಿನ್ನೆ ಬಂದಿದ್ದಲ್ಲ, ಫ್ರಿಜ್ ಹಂಗೆ ಇಡ್ಲ, ನಮ್ಮ ಮನೇಲಿ ಫ್ರಿಜ್ಜೇ ಇಲ್ಲ, ಹಾಳಾಯ್ತು. ಒಂದು ಸ್ವಲ್ಪ ವಾಸನೆ ಬಂದಂಗಿತ್ತು, ಫುಲ್ ವಾಸನೆ ಒಕ್ಕಳೆ ಎಲ್ಲರಿಗೂ ಕೊಟ್ಟು ಬಿಡ್ಕು. ಎಲ್ಲರದ್ದು ಅಡುಗೆ ಎಲ್ಲ ಆಯ್ತಾ? ಎಂತ ಅಡುಗೆ ಮಾಡುದು? ನಿನ್ನೆ ಮೀನಿಗೆ ಕಾದು ಕಾದು ಮೀನು ಸಿಕ್ಲೇ ಇಲ್ಲ ಲಾಸ್ಟಿಗೂ. ಹೌದು, ಇವತ್ತು ಅವರು ಬಂದರೆ ತಕೊಂಡು ಹೋಗ್ಬೇಕು. ನಿನ್ನೆ ಮೀನಿಗೆ ಕಾದು ಕಾದು ಲಾಸ್ಟಿಗೆ ನಾನು ನುಗ್ಗಿಕಾಯಿ ಸಾರೆ ಮಾಡದ್ದು. ಕಾಂಬ, ಇವತ್ತು ಅವ್ರು ಬಂದರೆ ತಕೊಂಡು ಹೋಗಪ್ಪ. ಅಲ್ಲಿ ದೂರದಾಗ ನಮ್ಮ ಮಹಾಲಕ್ಷ್ಮಿ ಕಡೆ ಇಲ್ಲಯಾ, ಎಂತೋ ಮಾರ್ತಾ ಬಂದಂಗಿತ್ತು. ಹಾಂ ಹೌದು, ಅದು ಮಹಾಲಕ್ಷ್ಮಿನೇ. ಮೀನ್ 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 ಓ, ಮೀನು ಮಾರ್ತಾ ಬರ್ತಿದ್ದಾಳೆ. ಎಂತ ಎಲ್ಲರೂ ಇಲ್ಲಿ ಬಂದು ಕೂತಿದ್ದಲ್ಲ, ಎಲ್ಲರದ್ದು ಕೆಲಸ ಆಯಿತು. ಹಾಗೆ ಮೀನು ಬತ್ತ ಬಂದು ಎಲ್ಲರೂ ಇಲ್ಲೇ ಕೂಕ ಕಾಯ್ತಿತ್ತು. ಹೆಡ್ಗಿಂಗ್ ಎಂತ? ಹೆಡ್ಗಿಂಗ್ ಮೀನು ಇಳಿಸ್ ಕಾಂಬ, ನಾವು ತಗೊಂತಿತ್ತಲ್ಲ. ಬೇಡ ಬೇಡ, ಮತ್ತು ನೀವು ಅದು ಲಾಯ್ಕಿಲ್ಲ ಇದು ಲಾಯ್ಕಿಲ್ಲ ಅಂತ ಒಂದ್ರ ಮೇಲೆ ಒಂದು ಹೇಳ್ತಿರ್ತೀರಿ. ಹಂಗಲ್ಲ, ಇಲ್ಲ, ನಾವು ಒಳ್ಳೆ ಇದ್ರೆ ಒಳ್ಳೆ ಇತ್ತಂತ ಹೇಳುತ್ತಲ್ಲ. ಇಳಿಸ್, ನಾವು ತಗೊಂತ. ಎಲ್ಲ ಫ್ರೆಶ್ ಮೀನು, ಈಗಷ್ಟೇ ಹಿಡ್ಕೊ ಬಂದಿದ್ದೆ. ಮುಟ್ಟಿ ಎಲ್ಲ ಕಾಂಬ್ಕಿಲ್ಲ, ಮತ್ತದು ಹಾಳಾತ್ತು. ಹಾಂ ಸರಿ ಮರತಿ, ಇಳಿಸು ಕೆಳಗೆ. ಹಾಂ, ಇದು ಕಾಂಬಕ್ಕೆ ನಿನ್ನೆ ಆ ಗಣಸ್ ಬಂದು ಬುಟ್ಟಿ ಕಣಗೆ ಇತ್ತಲ್ಲ ಕಣ್ರಿಯಾ, ಶುರುವಾಯ್ತು ಈಗನೇ. ಬುಟ್ಟಿ ಅಂತ ಅವ್ರ ಹತ್ರ ಮಾತ್ರ ಇರ್ತದೆ ಹಂಗಿದೆ? ಹಂಗಲ್ಲ, ಅದೇ ಥರ ಇತ್ತಂತ ಹೇಳಿದೆ ಅಷ್ಟೇ. ಸರಿ, ಎಲ್ಲರಿಗೂ ಒಂದು 50 ರೂಪಾಯಿ ಮೀನು ಕೊಡೆ. ಹಾಂ ತಡೀನಿ. ಹಾಂ, ಎಲ್ಲರಿಗೂ ಸಿಕ್ತಲ್ಲ? ಹಾಂ, ಎಲ್ಲರಿಗೂ ಸಿಕ್ತ. ನಿಮ್ಮ ಬ್ಯಾಗ್ ಲಾಯ್ಕಿತ್ತಲ್ಲ? ಹಾಂ, ಅದು ನಾನೇ ಮಾಡದ್ದು. ಹಾಗೆ ನಮ್ಮನ್ನು ಮಾಡಿಕೊಡಿ ನೆಕ್ಸ್ಟ್ ಸತಿ ಭಕ್ತಿಗೆ. ಹಾಂ, ಅಡ್ಡಿಲ್ಲ. ಸರಿ, ಹಾಗಾದ್ರೆ ನಾವು ಹಾತೆ, ನಂಗೆ ಸ್ವಲ್ಪ ಕೆಲಸ ಇತ್ತು. ಸ್ವಲ್ಪ ತಾಯ್ಕೊ, ಮತ್ತೆ ಹೊಯ್ಲಕ್ಕಲ್ಲ. ಪಟ್ಟ ಹೊಯ್ ಬಿಡುವ, ಇಲ್ದ್ರೆ ಮೀನು ಹಾಳಾದ ಮತ್ತೆ ಎಲ್ಲರಿಗೂ ಗೊತ್ತಾಗ್ಬಿಡತ್ತೆ. ಇಲ್ಲಕ್ಕ, ಸ್ವಲ್ಪ ಅರ್ಜೆಂಟ್ ಕೆಲಸ ಇತ್ತು, ನಾವು ಹೊಯ್ ಬತ್ತೆ, ನಾಳೆ ಸಿಕ್ಕುವ. ದುಡ್ಡೆಲ್ಲ ಫೋನ್ಪೇ ಮಾಡಿಬಿಡಿ, ಈಗಲೇ ನೆನಪಲ್ಲ ಹಾಕಿಬಿಡಿ. ಹಾಂ ಸರಿ, ಎಲ್ಲರೂ ಹಾಕತ್ತೆ. ಅಯ್ಯಬ್ಬ, ಇವತ್ತು ಕೆಲಸ ಬೇಗ ಮುಗೀತು. ಈ ಸುಳ್ಳು ಹೇಳಿ ಮಾರುದು ಎಷ್ಟು ಕಷ್ಟ ಗೊತ್ತಾ? ಅವು 101 ಕ್ವಶನ್ಗೆ ಅಂತು, ಅದಕ್ಕೆಲ್ಲ ಉತ್ತರ ಕೊಟ್ಟು 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 ಸಾಕಾಯ್ತು. ಯಾರೀ ಗಣಸ ದಿನ ಎಲ್ಲೇ ನಿಂತ್ಕೊಂಡಿರುತ್ತಲ್ಲ? ಇವತ್ತು ಹೆಂಗಾರು ಇವ್ರ ಹೆಸರು ಕೇಳಕ್ಕಲ್ಲ. ಸರಿ, ಕಾಣದೆ ಪೋತಾರ ಹೋಯ್ಬಿಡುವ. ಹಲೋ ಮೇಡಮ್. ಹಾಂ ಹೇಳಿ, ನಿಮ್ಮ ಹೆಸರು ಎಂತ? ನನ್ನ ಹೆಸರ? ನೀವು ಯಾರು? ನನ್ನ ಹೆಸರು ಬಾಬು ಅಂತ. ಹಾಗೆ ಸುಮ್ಮನೆ ಹೆಸರು ಕೇಂಬ ಅಂತ ಕೇಂಡೆ. ನನ್ನಂತರ ಹಿಂಗೆ ಹೆಸರು ಕೆಂಬು ಕೆಲಸ ಎಲ್ಲ ಇಟ್ಕೊಂಡ್ಬೇಡಿ, ನಮ್ಮ ಅಪ್ಪಂಗೆ ಗೊತ್ತಾಗ ಹೊಡೆದು ಗುದ್ದಿ ಬಿಸಾಕ್ತಾರೆ. ಹಿಂಗೆ ಮಾತಾಡಿದ್ದು ಗೊತ್ತಾರೆ ನಿಮ್ಮ ಕನ್ನಡ ಕಲ ಕಿತ್ತು ಬಿಸಾಕಿ ಬಿಡ್ತಾರೆ. ನಮ್ಮ ಅಪ್ಪನ ಬಗ್ಗೆ ನಿಮ್ಗೆ ಗೊತ್ತಿಲ್ಲ, ಸುಮ್ಮನೆ ಹೋಯ್ಬಿಡಿ. ಯಾರೀ ಗಣಸ? ಎಷ್ಟುವರೆ ನಾ ಕಾಣಲೇ ಇಲ್ಲಪ್ಪ. ಯಬ್ಬ, ಒಂದು ಹೆಸರು ಕೇಳೋದಕ್ಕೆ ಇಷ್ಟು ಬಿಲ್ಡಪ್ಪ. ಈ ಊರಲ್ಲಿ ಒಬ್ರು ಹೊಸಬ್ರು ಬಂದಿರಂಬ್ರಲ್ಲ, ಅವ್ರನ್ನ ಹೇಳಿ ಮಾತಾಡ್ಸಿವಪ್ಪ. ಒಳಗೆ ಬರ್ಲಕ್ಕ? ಬರ್ರಿ. ಯಾರೀ ನೀವು? ಯಬ್ಬ, ಇದೇ ಅವತಾರ ಕನ್ನಡ ಅರ್ಥನೇ ಆಗ್ತಿಲ್ಲಲ್ಲ. ನನ್ನ ಹೆಸರು ಮಹಾಲಕ್ಷ್ಮಿ ಅಂತ, ನಾನು ಈ ಊರಂಗೆ ಎಪ್ಪುದ. ನೀವು ಹೊಸಬ್ರು ಬಂದಿರಿಯಲ್ಲ ಅಂತ ಕಾಂಬುಕ ಅಂತ ಬಂದು. ಹೌದೇನ್ರಿ? ಏ ದೇವರೇ, ಹೊಲ್ದುಕೊಂಡ್ರೆ ಹೆದರಿಕೆ ಹತ್ತು. ಚಾಯ್ ಏನಾದ್ರು ಕುಡಿಯಕತ್ತೀರೇನ್ರಿ? ಎಂಥದ್ದು ಬೇಡ ನನಗೆ. ನಿಮ್ಮ ನ್ಯಾಗಿ ಕಂಡೆ ನನ್ನ ಹೊಟ್ಟೆ ತುಂಬ್ತು. ಒಳ್ಳೆ ತಮಾಷೆ ಮಾಡಕತ್ತೀರಾ? ಏ ದೇವರೇ, ನಗಿ ಕೊಂಡ್ರೆ ಸಾಕು, ನಗಡ್ತಿ ಒಂಚೂರು ಹೇಳಿಕೆ ನಗಡಿ, ನಂಗೆ ಹೆದರಿಕೆ ಹತ್ತು. ಒಳ್ಳೆ ತಮಾಷೆ ಮಾಡಕತ್ತೀರಾ? ಸರಿ, ಹಂಗಾರೆ ನಾವು ಹಾಕಿ, ನಂಗೊಂಚೂರು ಕೆಲಸ ಇತ್ತು. ಹಾಗೆ ನೀವು ಹೊಸಬ್ರಲ್ಲ ಅಂತ ಬಂದೆ. ಯಾಕ್ರಿ ಇಷ್ಟು ಬೇಗ ಓಡಾಕತ್ತೀರಿ? ಇಲ್ಲ, ಚೂರು ಕೆಲಸ ಇತ್ತು. ಒಳ್ಳೆ ತಮಾಷೆ ಮಾಡಕತ್ತಾರ, ಇವ್ರನ್ನ ಫ್ರೆಂಡ್ ಮಾಡ್ಕೊಳ್ಬೇಕಾ?